ಹಲೋ ಎವ್ರಿವನ್. 30ನೇ ಪ್ರಶ್ನೆಯನ್ನ ಗಮನಿಸಿ. ಎಬಿಸಿ ಒಂದು ಲಂಬಕೋನ ತ್ರಿಭುಜ. ಕೋನ ಬಿಎಸಿ 90 ಡಿಗ್ರಿ ಮತ್ತು ಎಡಿ ಬಿಸಿಗೆ ಲಂಬವಾಗಿದೆ. ಆದರೆ ಎಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿಸಿ ಗುಣಿಸು ಬಿಡಿ ಎಂದು ತೋರಿಸಿ. ಸೊ ಇಲ್ಲಿ ಸಾಧನೀಯ. ಸೊ ಏನ್ ಮಾಡ್ಬೇಕಾಗಿದೆ, ಎಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿಸಿ ಇಂಟು ಬಿಡಿ ಅಂತ ಹೇಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಬಿಡಿಎ ಹಾಗೂ ತ್ರಿಭುಜ ಬಿಡಿಎ ಮತ್ತು ತ್ರಿಭುಜ ಬಿಎಸಿ. ಸೊ ಬಿಎಸಿ ಈ ಎರಡು ತ್ರಿಭುಜದಲ್ಲಿ ಬಿ ಏನಿದೆ ಮಕ್ಕಳೇ, ಸಾಮಾನ್ಯವಾದ ಕೋನ. ಸೊ ಎರಡರಲ್ಲೂ ಸಾಮಾನ್ಯವಾಗಿರುವಂತಹ ಕೋನ. ಅದೇ ರೀತಿಯಾಗಿ ಕೋನ ಡಿ ಈಕ್ವಲ್ ಟು ಕೋನ ಎ. ಸೊ ದತ್ತಾಂಶ. ಸೊ ಇದು ಎರಡು ಏನಿರುತ್ತೆ ಮಕ್ಕಳೇ, 90 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಕೋನ ನಿರ್ಧಾರಕ ಗುಣದಿಂದ ಬಿಡಿಎ ಬಿಡಿಎ ಮತ್ತು ಬಿಎಸಿ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾದ್ರೆ ಮಕ್ಕಳೇ, ಅವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಎರಡು ತ್ರಿಭುಜಗಳಲ್ಲಿರುವ ಬಾಹುಗಳ ಅನುಪಾತವನ್ನ ಹೇಗ್ ಬರಿಬಹುದು, ಬಿಡಿ ಡಿವೈಡೆಡ್ ಬೈ ಎಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಬಿಎ ಡಿವೈಡೆಡ್ ಬೈ ಬಿಸಿ ಆಗುತ್ತೆ. ಸೊ ಇಲ್ಲಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಬಿಸಿ ಇಂಟು ಬಿಡಿ ಆಯ್ತು. ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ಅನ್ನ